ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ದಿನ ಈಗ ಶುರುವಾಗ್ತಾ ಇದೆ. ಈಗ ತಿಂಡಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಬೇಕು ನಾನು. ಇವತ್ತು ತಿಂಡಿ ನಾನು ಏನಂತ ಅಂದ್ಕೊಂಡಿದ್ದೀನಿ ಅಂದರೆ ಇಡ್ಲಿ ವಡೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ ಇವತ್ತಿನ ದಿನ ಏನೆಲ್ಲ ನಡೀತು, ನಾವೆಲ್ಲಿಗೆ ಹೋಗಿದ್ವಿ ಅಂತ ತೋರಿಸ್ತೀನಿ. ಈಗ ಫಸ್ಟು ಸಾಂಬಾರು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಏನೇನಿತ್ತೋ ಎಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ವಡೆಗೆ ನಾನು ಉದ್ದಿನ ಬೇಳೆನ ನೆನೆಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದು 1 ಕಪ್ ಉದ್ದಿನ ಬೇಳೆ. ಇದನ್ನು ರಾತ್ರಿನೇ ನೆನೆಸೋಕೆ ಇಟ್ಟಿದ್ದೆ. ಮಿಕ್ಸಿ ಮಾಡ್ತಾ ಸ್ವಲ್ಪ ನೀರು ಹಾಕಬೇಕು. ಇದು ಗಟ್ಟಿನೇ ಇರಬೇಕು. ಇದಕ್ಕೆ ಹಾಕೋಕ್ಕೆ ಅಂತ ನಾನು ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹೆಚ್ಕೊಂಡೆ. ಇವಾಗ ಜೊತೆಗೆ ಕಾಳು ಮೆಣಸು, ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೊಂಡೆ. ಇಲ್ಲಿ ಇಡ್ಲಿ ಹಿಟ್ಟು ಉಬ್ಬಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟಿಗೆ ನಾನು 4 ಕಪ್ ಇಡ್ಲಿ ರೈಸ್ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೋಬೇಕು ಒಂದು 8 ಅವರ್ಸು. ಅದಾದಮೇಲೆ ಉದ್ದಿನ ಬೇಳೆಗೆ ಸ್ವಲ್ಪ 1 ಟೀ ಸ್ಪೂನ್ ಮೆಂತೆಕಾಳು ಹಾಕ್ಕೊಂಡು ಅದನ್ನು ನೆನೆಸಿಟ್ಕೋಬೇಕು. 1 ಕಪ್ ಉದ್ದಿನ ಬೇಳೆನ ನೆನೆಸಿಟ್ಕೋಬೇಕು. ಆಮೇಲೆ ಗ್ರೈಂಡ್ ಮಾಡ್ತಾ ಫಸ್ಟು ಉದ್ದಿನ ಬೇಳೆನ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಇಡ್ಲಿ ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಆಗೋಕ್ಕೆ ಇಡಬೇಕು. ಆಮೇಲೆ ವಡೆ ಮಾಡ್ಕೊಳ್ತಾ ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿರ್ತೀನಿ. ವಡೆ ಮಾಡ್ತಾ ಅದು ಕೈಗೆ ಅಂಟ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೈನ ನೀರಲ್ಲಿ ಹತ್ಕೊಂಡು ಅದಾದಮೇಲೆ ಹೀಗೆ ವಡೆ ಮಾಡ್ಕೋತೀನಿ. ನಾವು ಮನೇಲಿ ಈ ಥರ ಎಣ್ಣೆಲಿ ಕರೆದಿರೋದು ತಿನ್ನೋದೇ ಕಮ್ಮಿ. ತುಂಬ ತಿನ್ಬೇಕು ಅನ್ಸಿದ್ರೆ ಈ ಥರ ಮಾಡ್ಕೋತೀನಿ ಅಷ್ಟೇ. ಆಮೇಲೆ ಒಂದು ಸಲ ಕರೆದ್ಮೇಲೆ ನಮ್ಮ ಅತ್ತೆ ಎಣ್ಣೆನ ರೀಯೂಸ್ ಮಾಡೋಕ್ಕೆ ಹೋಗಲ್ಲ. ರೆಸ್ಟೋರೆಂಟ್ಗೆಲ್ಲ ಅಲ್ಲಾದರೆ ಎಷ್ಟು ಸಲ ರೀಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ನಂಗೆ ತುಂಬ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಹೊರಗಡೆನೂ ತಿಂತೀವಿ, ಬಟ್ ತುಂಬ ಕಮ್ಮಿ. ವಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಈಗೆಲ್ಲ ರೆಡಿಯಾಗಿದೆ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರೆಲ್ಲ ರೆಡಿಯಾಗಿದೆ. ಇವಾಗ ಆರಾಮಾಗಿ ಕೂತ್ಕೊಂಡು ತಿನ್ನೋದಷ್ಟೇ. ಇವಾಗ ಇದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಅದಕ್ಕೆ ಕಾಫಿನೂ ಮಾಡ್ಕೊಳ್ಳೋಣ ಅಂತ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ಗೈಸ್, ಇವತ್ತು ನೈಟ್ ಇಲ್ಲಿ ಫ್ಲೋಟಿಂಗ್ ಲ್ಯಾಂಟರ್ನ್ ಫೆಸ್ಟಿವಲ್ ನಡೀತಾ ಇದೆ ಒಂದು ಲೇಕ್ ಪಕ್ಕ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಏಷ್ಯನ್ ಸ್ಟ್ರೀಟ್ ಫುಡ್ಸ್ ಕೂಡ ಇರುತ್ತಂತೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಅರ್ಲಿ ಡಿನ್ನರಿಗೆ ಎಲ್ಲಾದರೂ ಹೋಗೋಣ ಅನ್ಕೋತಾ ಇದ್ದೀವಿ. ಸೊ ಅದಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ನೈಟ್ ಮಾರ್ಕೆಟಿಗೆ ಹೋಗ್ತೀವಿ ಹೇಗಿದೆ ನೋಡೋಕ್ಕೆ. ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಈಗ ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ನನಗಂತೂ ತುಂಬಾ ಹಶ್ವಾಗಿತ್ತು ಇಲ್ಲಿ ಬರೋಷ್ಟೊತ್ತಿಗೆ. ಇಲ್ಲಿ ಬಂದ ತಕ್ಷಣ ಈ ಥರ ಬ್ರೆಡ್ ಮತ್ತು ಬಟರ್ ಕೊಡ್ತಾರೆ. ಇದು ನಾವು ಆರ್ಡರ್ ಏನು ಮಾಡಿರಲ್ಲ, ಅವರಾಗೇ ಇದನ್ನು ತಂದು ಕೊಟ್ಟು ಹೋಗಿರ್ತಾರೆ. ಇಂಡಿಯಾದಲ್ಲೂ ಆಗಿದೆ ಅನಿಸುತ್ತೆ ಇದ್ರ ಬ್ರ್ಯಾಂಚ್, ಇವಾಗ ನಂಗೆ ಗೊತ್ತಿಲ್ಲ. ನಾವು ಆರ್ಡರ್ ಮಾಡಿದ್ದು ಇದು ಪಾಸ್ತಾ, ವೆಜಿಟೇರಿಯನ್ ಪಾಸ್ತಾ. ಜೊತೆಗೆ ಒಂದು ಚೀಸ್ ಕೇಕ್ ಆರ್ಡರ್ ಮಾಡಿದ್ವಿ. ಇದು ಕೊಕೊನಟ್ ಫ್ಲೇವರ್ ಚೀಸ್ ಕೇಕು. ನನಗೆ ಯೂಶ್ವಲಿ ಚಾಕ್ಲೇಟ್ ಫ್ಲೇವರೇ ಜಾಸ್ತಿ ಇಷ್ಟ ಆಗುತ್ತೆ, ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಕೊಕೊನಟ್ ಫ್ಲೇವರ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು, ಎರಡೂ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ರೆಸ್ಟೋರೆಂಟ್ ಒಳಗೆ ಕಲರು ನೋಡಿ, ಈ ಥರ ಆರೆಂಜು, ಯೆಲ್ಲೋ, ರೆಡ್ ಮಿಕ್ಸಲ್ಲಿ ಇರುತ್ತೆ. ಯಾವಾಗಲೂ ಸ್ವಲ್ಪ ಕತ್ಲೆ ಇದು. ತಿನ್ಕೊಂಡು ನಾವು ಆ ನೈಟ್ ಮಾರ್ಕೆಟ್ ಫೆಸ್ಟಿವಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಹೋಗ್ತೀವಿ ಇವಾಗ. ಆ ಫೆಸ್ಟಿವಲ್ಲು ಲೇಕ್ ಪಕ್ಕ ನಡೀತಾ ಇದೆ. ಸೊ ಅಲ್ಲೇನು ಮಾಡ್ತಾರೆ ಅಂದರೆ ಅಲ್ಲಿ ದೀಪ ಪರ್ಚೇಸಿಗೆ ಇಟ್ಟಿರ್ತಾರೆ. ನಾವು ಮುಂಚೆನೇ ಪರ್ಚೇಸ್ ಮಾಡಿರಬೇಕು. ದೀಪ ಪರ್ಚೇಸ್ ಮಾಡಿರೋರು ದೀಪದ ಮೇಲೆ ಅವ್ರಿಗೇನಾದರೂ ವಿಶ್ ಇದ್ದರೆ ಅದನ್ನೆಲ್ಲ ಬರ್ಕೋತಾರೆ. ಅದು ಪೇಪರ್ ಅಷ್ಟೇ, ಕೆಳಗಡೆ ವುಡನ್ ಬೇಸ್ ಇರುತ್ತೆ. ಸೊ ಅವರೇ ಅದನ್ನು ದೀಪನ ಬಿಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಅವ್ರ ವಿಶನ್ನು ದೀಪದ ಮೇಲೆ ಬರಿಬೇಕು. ಅದು ಕತ್ಲಾದ್ಮೇಲೆ ಸ್ಟಾರ್ಟ್ ಆಗತ್ತಂತೆ. ಅದು ಕತ್ಲಾಗದೆ ಇಲ್ಲಿ 9 ಗಂಟೆ. ಸೊ 9 ಗಂಟೆವರೆಗೂ ಅದು ಸ್ಟಾರ್ಟ್ ಆಗಲ್ಲ ಇವಾಗ. ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಫುಡ್ ಟ್ರಕ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಏನೇನೋ ಸ್ಟಾಲ್ಸ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲೇ ನಾನು ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಈ ಫುಡ್ ಟ್ರಕ್ಸ್ ಹತ್ರ ಅಂತೂ ತುಂಬಾ ಜನ ಇದ್ದರು. ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗೋಷ್ಟು ಜನ ಇದ್ದರು. ಇಲ್ಲಿ ನಾವು ತಿನ್ಕೊಂಡು ಬಂದಾಗಿದ್ದರಿಂದ ನಮ್ಗೆ ಇಲ್ಲೇನು ತಗೊಳ್ಳೋದಿರಲಿಲ್ಲ. ಅದಕ್ಕೆ ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಇಲ್ಲಿದೆಯಲ್ಲ, ಇದೇ ಲೇಕ್ ಮೇಲೆ ಆ ದೀಪನ ಬಿಡೋದು ನೈಟ್ ಆದಮೇಲೆ.
ಜನ ಎಲ್ಲ ಇವಾಗಲಿಂದನೇ ಪಿಕ್ನಿಕ್ ಬ್ಲ್ಯಾಂಕೆಟ್ ಎಲ್ಲ ಹಾಸ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಕೆಲವರು ಅದನ್ನು ಪರ್ಚೇಸ್ ಮಾಡಿರೋರು ಇಲ್ಲಿ ಆ ದೀಪನ ಮಾಡ್ತಾ ಇದ್ದಾರೆ. ತುಂಬ ಜನ ಈ ಥರ ಕಪ್ಪಲ್ಲೇ ಇದ್ದರು. ಆಮೇಲೆ ಕೆಲವರೆಲ್ಲ ಗರ್ಲ್ಸ್ ಗ್ಯಾಂಗಲ್ಲಿ ಕೂಡ ಬಂದಿದ್ರು ಇದನ್ನು ಮಾಡೋಕ್ಕೆ ಆ್ಯಕ್ಟಿವಿಟಿ. ಇವಾಗ ಇಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ದೀಪ. ಅವರು ಮಾಡ್ಕೊಂಡು ಬಂದಿರೋದು ಒಬ್ರೊಬ್ರು ಒಂದೊಂದು ಥರ ಮಾಡಿದ್ದಾರೆ. ಕೆಲವರೆಲ್ಲ ಅದಕ್ಕೆ ಫ್ಲವರ್ ಎಲ್ಲ ಸುತ್ತಿದ್ದಾರೆ. ಈಗ 9 ಗಂಟೆ ಆಯಿತು, ಅದಕ್ಕೆ ಅವ್ರು ಅನೌನ್ಸ್ ಮಾಡಿದ್ದಾರೆ ಇವಾಗ ನೀವು ಬಿಡ್ಬೋದು ಅಂತ. ಕತ್ಲಾಗಿಲ್ಲ, ಬಟ್ ಆದರೆ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಒಂದು ಸ್ವಲ್ಪ ಹೊತ್ತಿಗೆ ಕತ್ಲಾಗುತ್ತೆ. ತುಂಬ ಜನ ಇದ್ದಿದ್ದರಿಂದ ನಾವು ಸ್ವಲ್ಪ ದೂರನೇ ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲೇ ಪಾರ್ಕಿಂಗ್ ಸಿಕ್ಕಿಲ್ಲ ಇವತ್ತು ನಮಗೆ. ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಬೇಗನೆ ವಾಪಸ್ ಹೊರಟ್ಬಿಟ್ವಿ. ಇನ್ನೊಂದು ಸ್ವಲ್ಪ ಜನ ಇವಾಗಿನ್ನೂ ಮಾಡಿಕೊಂಡು ಇವಾಗ ಬಿಡೋಕ್ಕೂ ಕೂಡ ಬರ್ತಾ ಇದ್ದಾರೆ. ಇನ್ನೂ ದೊಡ್ಡಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ನಮಗೆ ಲೋಕಲಲ್ಲಿ ಈ ಥರ ಏನು ಇವೆಂಟ್ ಸಿಗುತ್ತೋ ಅದನ್ನು ನಾವು ನೋಡೋಕ್ಕೆ ಹೋಗ್ತಾ ಇರ್ತೀವಿ. ನೀವು ಯಾವ ಊರಲ್ಲಿರೋದು? ನಿಮ್ಮೂರಲ್ಲೂ ಈ ಥರ ಎಲ್ಲ ಲೋಕಲ್ ಇವೆಂಟ್ಸ್ ನಡೀತಾ ಇದ್ದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಅದನ್ನು. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ. ನೀವು ಇಲ್ಲಿವರೆಗೂ ನೋಡಿಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವು ಆಗಾಗ ವೀಕೆಂಡ್ ಬಂದಾಗ ಬೇರೆ ಸ್ಟೇಟಿಗೆ ಫ್ಲೈ ಮಾಡಿಕೊಂಡು ಟ್ರಿಪ್ಗೆ ಅಂತ ಹೋಗ್ತಾ ಇರ್ತೀವಿ. ನಾವೆಲ್ಲೂ ಹೋಗಿಲ್ಲ, ಇದೇ ಊರಲ್ಲಿದ್ದೀವಿ ಅಂದರೆ ನಾನು ನೋಡ್ತಾ ಇರ್ತೀನಿ ಲೋಕಲ್ ಇವೆಂಟ್ಸ್ ಏನಾದರೂ ನಡೀತಾ ಇದೆಯಾ, ಏನು ಮಾಡ್ಬೋದು ವೀಕೆಂಡ್ ಅಂತ ನೋಡ್ತಾ ಇರ್ತೀನಿ. ಸೊ ಹೀಗೆ ನೋಡ್ತಿದ್ದಾಗ ನನಗೆ ಈ ಥರ ಇವೆಂಟ್ ಒಂದು ಸಿಕ್ಕಿತ್ತು ಈ ವೀಕೆಂಡಿಗೆ. ಈಗ ವಾಪಸ್ ಹೊರಡೋಣ ಅಂತ ಅನ್ಕೋತಾ ಇದ್ದೀವಿ ಮನೆಗೆ. ಈಗ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಬೇಕು, ಕಾರ್ ಅದಾದಮೇಲೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.